guys, मैं भीतर Hi guys, welcome back to our channel. So ಇವತ್ತು ಲಡಾಖ್ ಸೀರೀಸ್ ಡೇ 4 ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಸೊ ಸುರು ವ್ಯಾಲಿ ರೂಮಿಂದ ನಾವು ಚೆಕ್ಔಟ್ ಮಾಡಿ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹಿಮಾಲಯಾಸ್ ವ್ಯೂ ಕಾಣಿಸ್ತಿತ್ತು ರೂಮಿಂದ. ಸೊ ನಮ್ಮ ಗಾಡಿಗಳ ಜೊತೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ವಿ ಸ್ಟಾರ್ಟೆಡ್ ಆ ಜರ್ನಿ ಫ್ರಮ್ ಕಾರ್ಗಿಲ್ ಟುವರ್ಡ್ಸ್ ಪಾದೋಮ್. ಸೊ ಆಗಲೇ ನೀವು ವಿಡಿಯೋಲಿ ನೋಡಿದ ಹಾಗೆ ಬ್ಲಾಸ್ಟ್ ಮಾಡಿ ರೋಡ್ ರೆಡಿ ಮಾಡ್ತಿದ್ರು. ಸೊ ಆಲ್ಮೋಸ್ಟ್ 3 hours ನಾವಲ್ಲೇ ವೇಟ್ ಮಾಡಬೇಕಾಗಿ ಬಂತು. ಸೊ ಗ್ಯಾಪಲ್ಲಿ ಹೊಟ್ಟೆ ಹಸಿತಾ ಇದ್ದಿದ್ದರಿಂದ ನಮ್ಮ ಹತ್ರ ಇದ್ದಿನ ಪ್ರೋಟೀನ್ ಬಾರ್ಸು ಬಿಸ್ಕೆಟ್ಸ್ ಅದನ್ನೆಲ್ಲ ತಿನ್ಕೊಂಡು ಒಂದು ಸ್ವಲ್ಪ ತಿದ್ರಿ. ಕೂತು ಬೇಜಾರಾಯಿತು ಅಂತ ಹೇಳಿ ದೀಪಕ್ ಅವ್ರು ನನ್ನ ಲಗೇಜ್ ನೋಡ್ಕೊಂಡು ಇಲ್ಲೇ ಇರ್ತೀನಿ ಅಂತ ಹೇಳಿದ್ರು. ಸೊ ನಾನು ಮೋನಿಶ್ ಒಂದು ಸ್ವಲ್ಪ ಅಡ್ವೆಂಚರ್ ಆಗಿ ಟ್ರೆಕ್ಕಿಂಗ್ ಮಾಡೋಣ ಅಂತ ಹೇಳಿ ಮುಂದೆ ನಿಮ್ಗೆ ಕಾಣಿಸ್ತಾ ಇರೋ ವಾಟರ್ಫಾಲ್ವರೆಗೂ ನಾವು ಟ್ರೆಕ್ ಮಾಡ್ಕೊಂಡು ಹೋದ್ರಿ. ಸೊ ತುಂಬ ಚೆನ್ನಾಗಿತ್ತು ಟ್ರೆಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಕೂಡ. ತುಂಬ ಟಯರ್ಡ್ ಕೂಡ ಆಗೋದ್ರಿ. ಲಕ್ಕಿಲಿ ನಮ್ಮ ಅದೃಷ್ಟಕ್ಕೆ ವಿ ಸಾ ದ ಫುಟ್ ಪ್ರಿಂಟ್ಸ್ ಆಫ್ ಸ್ನೋ ಬೇರ್. ಸೊ ಸ್ನೋ ಕರಡಿದು ಫುಟ್ ಪ್ರಿಂಟ್ ಸಿಕ್ತು. ಹುಡ್ಕೊಂಡು ಮುಂದೆವರೆಗೂ ಹೋದ್ರಿ, ಬಟ್ ನಮ್ಮ ಕಣ್ಣಿಗೆ ಅದು ಕಾಣಿಸ್ಕೊಂಡಿಲ್ಲ. ಆಮೇಲೆ ರೋಡ್ ರೆಡಿ ಆಯಿತು. ಅಲ್ಲಿಂದ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಮಾಡಿದ್ರಿ ಟುವರ್ಡ್ಸ್ ಪಾದೂಮ್. ಸೊ ಫೈನಲಿ ಗೈಸ್ ನಮ್ಗೆ ಹಿಮಾಲಯ ಪ್ರಾಪರ್ ವ್ಯೂ ಸಿಕ್ತು. ಸೊ ಅಲ್ಲೊಂದು ಪಿಟ್ ಸ್ಟಾಪ್ ಮಾಡಿ ಅಲ್ಲೊಂದು ಸ್ವಲ್ಪ ಫೋಟೋಸ್ ವೀಡಿಯೋಸ್ ತಗೊಂಡು ಮತ್ತು ನಮ್ಮ ಜರ್ನಿ ಮುಂದೆ ಪಾದೂಮ್ ಸೈಡ್ ಹೋಗ್ತಾ ಇದ್ರಿ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ಬಂದುಬಿಟ್ಟು ಡ್ರ್ಯಾಂಗ್ ಡ್ರೋಮ್ ಗ್ಲೇಷಿಯರ್. ಸೊ ಇದು ಆಲ್ಮೋಸ್ಟ್ 27 ಕಿಲೋಮೀಟರ್ಸ್. ಈ ಗ್ಲೇಷಿಯರ್ ಲೆಂತೇ ಬಂದ್ಬಿಟ್ಟು 27 ಕಿಲೋಮೀಟರ್ಸ್ ಇರುತ್ತೆ. ತುಂಬ ಕ್ರೇಜಿಯಾಗಿತ್ತು. ಸೊ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ಗ್ಲೇಷಿಯರ್ನ ಈ ವಿಡಿಯೋಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನೋಡಿ, ಇನ್ ಕೇಸ್ ನೀವು ಕೂಡ ಕಾರ್ಗಿಲ್ ಟು ಪಾದೂಮ್ ಸೈಡ್ ಹೋಗಬೇಕಾದ್ರೆ ಇಲ್ಲಿ ಒಂದು ಪಿಟ್ ಸ್ಟಾಪ್ ಮಾಡಿ ಡೆಫಿನೆಟ್ಲಿ ಒಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ತೊಗೊಂಡು ಹೋಗಿ. ಇದಕ್ಕೆ ಪರ್ಟಿಕ್ಯುಲರ್ ಆಗಿ ವ್ಯೂ ಪಾಯಿಂಟ್ ಕೂಡ ಇದೆ. ಸೊ ಇನ್ ಕೇಸ್ ನಿಮಗೆ ಬೇಕಿದ್ದರೆ ಆ ವ್ಯೂ ಪಾಯಿಂಟ್ ಹತ್ರ ಕೂಡ ನೀವು ಗಾಡಿ ನಿಲ್ಲಿಸಿ ನೀವು ಸ್ಟಾಪ್ ಮಾಡಿ ಫೋಟೋಸ್ ಎಲ್ಲ ತೊಗೊಂಡು ಹೋಗ್ಬೋದು. ಬ್ಯೂಟಿಫುಲ್ ವ್ಯೂ. ಸೊ ಫಸ್ಟ್ ಟೈಮ್ ನಾನು ಇಷ್ಟು ದೊಡ್ಡ ಗ್ಲೇಷಿಯರ್ನ ನೋಡಿದ್ದು. ತುಂಬ ಚೆನ್ನಾಗಿತ್ತು. ಸೊ ನಾವು ಕೂಡ ಅಲ್ಲೇ ಇದೇ ಬಂದ್ಬಿಟ್ಟು ವ್ಯೂ ಪಾಯಿಂಟು. ಸೊ ಅಲ್ಲಿ ನಾವು ಫೋಟೋಸ್ ತೊಗೊಂಡು ಮತ್ತೆ ಹೋದ್ರಿ. ನಾವೀಗ ಪಾದೂಮ್ ರೀಚ್ ಆಗಿದ್ದೀರಿ. ಸುರು ವ್ಯಾಲಿಯಿಂದ ಪಾದೂಮ್ ಕಡೆ ಬಂದು ನಮ್ಮ ರೂಮ್ ಆಲ್ಫಾ ಗೆಸ್ಟ್ ಹೌಸ್ ಅಂತ ಹೇಳ್ಬೋದು. ಸೊ ಇದು ಅದರ ಬ್ಯೂಟಿ, ದ ಸೇನಿಕ್ ಬಿಹೈಂಡ್ ಫ್ರಂಟ್ ಆಫ್ ಆರ್ ರೂಮ್. ತುಂಬ ಕ್ರೇಜಿಯಾಗಿದೆ ವ್ಯೂ. ಸೊ ದಿಸ್ ಇಸ್ ದರ್ ಎಂಟ್ರೆನ್ಸ್. ಒಳಗಡೆ ಪಾರ್ಕಿಂಗ್ ಕೊಟ್ಟಿದ್ದಾರೆ ನಮಗೆ. ಸೊ ರೂಮ್ ಸುತ್ತು ನೀವು ನೋಡಿದ್ರೆ ಬರೀ ಬೆಟ್ಟಗಳೇ ಕಾಣುತ್ತೆ. ಸೊ ದಿಸ್ ಇಸ್ ದರ್ ರೂಮ್. ತುಂಬ ರೂಮ್ಸ್ ಅವೈಲೇಬಲ್ ಇದೆ ಇವ್ರ ಹತ್ರ. ತುಂಬ ಚೆನ್ನಾಗಿ ಕೂಡ ಇದೆ. ಸೊ ದಿಸ್ ಈಸ್ ದೇರ್ ಕಿಚನ್. ಅವರು ಇಲ್ಲೇ ನಮಗೆಲ್ಲ ಊಟ ಪ್ರಿಪೇರ್ ಮಾಡಿಕೊಡ್ತಾರೆ. ಇದು ಬಂದ್ಬಿಟ್ಟು ಡೆಡಿಕೇಟೆಡ್ ಡೈನಿಂಗ್ ಹಾಲ್. ಸೊ ನೀವು ಇಲ್ಲಿ ಬಂದರೆ ವ್ಯೂ ಬೇಕಂದರೆ ನೀವು ಹೊರಗಡೆ ಕೂಡ ಕೂತ್ಕೋಬೋದು, ಇಲ್ಲ ಒಳಗಡೆ ಕೂಡ ಹೋಗ್ಬೋದು. ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ಯಾರೋ ತಿಂಡಿ ತಿಂತಿದ್ದಾರೆ. ಸೊ ಇವರೇ ನಮಗೆಲ್ಲ ಸರ್ವ್ ಮಾಡಿದ್ದು. ತುಂಬ ಚೆನ್ನಾಗೆಲ್ಲ ಸರ್ವ್ ಮಾಡ್ತಾರೆ. ಸೊ ದಿಸ್ ಈಸ್ ದೇರ್ ಡೈನಿಂಗ್ ಏರಿಯಾ. ಮತ್ತು ಇದು ಬಂದ್ಬಿಟ್ಟು ಈವ್ನಿಂಗ್ ಸ್ನ್ಯಾಕ್ ಆದರೂ ಕೂತ್ಕೋದಿಲ್ಲ, ನೀವು ಡೈನಿಂಗ್ ಊಟ ಮಾಡೋಕ್ಕೆ ಇಲ್ಲ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಕೂರ್ಬೋದು. ಅವರೇ ಗಾರ್ಡನ್ ಎಲ್ಲ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಗ್ರೀನರಿ. ದಿಸ್ ಇಸ್ ದಿ ಸ್ಟೇ ವಿ ಆರ್ ಸ್ಟೇಯಿಂಗ್. ಬನ್ನಿ ನನ್ನ ರೂಮ್ ತೋರಿಸ್ತೀನಿ ಹೇಗಿತ್ತು ಅಂತ ಹೇಳಿ. ಸೊ ಲಗೇಜ್ ಎಲ್ಲ ನಾವಿನ್ನೂ ಇಲ್ಲೇ ಇಟ್ಟಿದ್ದೀರಿ. ಲಗೇಜ್ ಎಲ್ಲ ತೊಗೊಂಡು ಹೋಗಬೇಕು. ಮತ್ತು ಇವರಲ್ಲಿ ತುಂಬ ಹೈಜೀನ್ ಮೇಂಟೈನ್ ಮಾಡ್ತಾರೆ. ಇವರೇ ಚಪ್ಪಲಿ ಕೊಡ್ತಾರೆ. ಸೊ ಅದನ್ನು ಹಾಕ್ಕೊಂಡೆ ನೀವು ಮನೆ ಅಲ್ಲೆಲ್ಲ ಓಡಾಡಬೇಕು. ಸೊ ದಿಸ್ ಇಸ್ ದ ಕಾಮನ್ ಏರಿಯಾ, ವಿದೌಟ್ ರಿಸೆಪ್ಷನ್. ಇದೊಂದು ರೂಮ್ ಇತ್ತು. ಇದೊಂದು ಇಲ್ಲೇ 4 ರೂಮ್ಸ್ ಇತ್ತು. ಮೇಲೆ ಕೂಡ ರೂಮ್ ಇದೆ, ಬಟ್ ಲಗೇಜ್ ಇದ್ದ ಕಾರಣ ನಾವು ಇದೇ ರೂಮ್ ತೊಗೊಂಡ್ರಿ. ಸೊ ದಿಸ್ ಇಸ್ ದ ರೂಮ್. ತುಂಬ ಹೈಜೀನಾಗಿ ಮೇಂಟೈನ್ ಮಾಡಿದ್ದಾರೆ. ನಮ್ಮ ರೂಮಿಂದ ವ್ಯೂ ಕೂಡ ತುಂಬ ಚೆನ್ನಾಗಿತ್ತು ನಮಗೆ. ದಿಸ್ ಇಸ್ ದ ವಾಶ್ರೂಮ್. ಮತ್ತು ನಿಮ್ಮ ಲಗೇಜ್ ಏನಾದರೂ ಡ್ರೆಸ್ಸಸ್ ಏನಾದರೂ ಸ್ಟೋರ್ ಮಾಡ್ಕೊಳಕ್ಕೆ ವಾರ್ಡ್ರೋಬ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಕೇರ್ ಟೇಕಿಂಗ್ ಇವ್ರದ್ದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಸೊ ಇನ್ ಕೇಸ್ ನೀವೇನಾದರೂ ಪಾದೂಮ್ ಸೈಡ್ ವಿಸಿಟ್ ಮಾಡ್ತಿದ್ರೆ ಡಿಸ್ಕ್ರಿಪ್ಷನಲ್ಲಿ ಇವ್ರ ನಂಬರ್ ಮೆನ್ಷನ್ ಮಾಡ್ತೀನಿ. ಪ್ಲೀಸ್ ಡೂ ಕಾಂಟ್ಯಾಕ್ಟ್ ದೆಮ್ ಆ್ಯಂಡ್ ಟೇಕ್ ದಿಸ್ ಸ್ಟೇ.
ಆಮೇಲೆ ನಾವು ನಮ್ಮ ಲಗೇಜ್ ಎಲ್ಲ ರೂಮಲ್ಲಿಟ್ಟು ಫ್ರೆಶ್ ಅಪ್ ಆಗಿ ಹಾಗೆ ಪಾದುಮ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬರೋಣ ಅಂತ ಹೇಳಿ ಹೀಗೆ ವಾಕ್ ಹೋಗ್ತಾ ಇದ್ರಿ. ಸೊ ಸುತ್ತಲೂ ನೀವು ನೋಡ್ತಿರೋದೆಲ್ಲ ಇದು ಗೋಧಿ ಬೆಳೆ, ಆ ಮೌಂಟೇನ್ಸ್ ಮತ್ತು ಆ ಗ್ರೀನರಿ ತುಂಬ ಚೆನ್ನಾಗಿತ್ತು. ಇನ್ ಕೇಸ್ ನೀವೇನಾದರೂ ಪಾದುಮ್ ಸೈಡ್ ಟ್ರಾವೆಲ್ ಮಾಡ್ತಾಯಿದ್ರೆ ಒಂದಿನ ಪಾದುಮಲ್ಲಿ ಸ್ಟೇ ಮಾಡಿ ಮತ್ತು ಈ ನೇಚರ್ನ ಎಂಜಾಯ್ ಮಾಡಿ. ನಾವು ಆರ್ಡ್ರ್ ಮಾಡಿದ ಮೋಮೋಸ್ ಕೂಡ ಬಂತು ಮತ್ತು ಆಪ್ರಿಕಾಟ್ ಶೇಕ್ ಕೂಡ ಬಂದಿತ್ತು. ಅದನ್ನು ಟೇಸ್ಟ್ ಮಾಡಿ ನಾವು ಅಲ್ಲಿಂದ ಹೊರಟ್ರಿ. ಸೊ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಇದೇ ಥರ ಮೋರ್ ಇನ್ಫಾರ್ಮೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ಯೋರ್ ಸಪೋರ್ಟ್.